ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಗುರು ಸಿನಿಮಾ ಸಮಾಚಾರ. ಇವತ್ತು ನಾನು ನಿಮಗೆ ಲ್ಯಾಂಡ್ ಲಾರ್ಡ್ ಮೂವಿಯ ವರ್ಲ್ಡ್ ವೈಡ್ ಕಲೆಕ್ಷನ್ ಮತ್ತು ರಿವ್ಯೂ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಲ್ಯಾಂಡ್ ಲಾರ್ಡ್ ಇದೊಂದು ಅದ್ಭುತವಾದ ಸಿನಿಮಾ ಅಂತಲೇ ಹೇಳ್ಬೋದು. ಆಲ್ರೆಡಿ ಈ ಸಿನಿಮಾ ರಿಲೀಸ್ ಆಗಿ 1 ವೀಕ್ ಆಗಿದೆ. ಈ ಸಿನಿಮಾ ತುಂಬ ಪಾಸಿಟಿವ್ ರೆಸ್ಪಾನ್ಸಿಂದ ಜನರ ಮನಸ್ಸನ್ನು ಗೆದ್ದಿದೆ. ಲ್ಯಾಂಡ್ ಲಾರ್ಡ್ ಸಿನಿಮಾನ ಡೈರೆಕ್ಟ್ ಮಾಡಿದವರು ಜಡೇಶ್ ಕುಮಾರ್ ಹಂಪಿ ಅವರು ಮತ್ತು ಇದನ್ನು ಪ್ರೊಡ್ಯೂಸ್ ಮಾಡಿದವರು ಸೂರಜ್ ಗೌಡ ಮತ್ತು KV ಸತ್ಯಪ್ರಕಾಶ್ ಅವರು. ಲ್ಯಾಂಡ್ ಲಾರ್ಡ್ ಸಿನಿಮಾ 5 ಕೋಟಿ ಬಜೆಟನ್ನು ಹೊಂದಿದ್ದು ಈ ಸಿನಿಮಾ ವರ್ಲ್ಡ್ ವೈಡಲ್ಲಿ 8 ಕೋಟಿ 80 ಲಕ್ಷವನ್ನು ಪಡೆದುಕೊಂಡಿದೆ. ಇದೊಂದು ಗುಡ್ ಮೂವಿ ಅಂತಲೇ ಹೇಳ್ಬೋದು. ಇನ್ನು ಸಿನಿಮಾ ವಿಷಯಕ್ಕೆ ಬರೋದಾದರೆ, ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಸಲಗ ಅಂತಲೇ ಫೇಮಸ್ ಆಗಿರುವ ದುನಿಯಾ ವಿಜಯ್ ಅವರು ನಾಯಕನಾಗಿದ್ದು ಅವರ ಜೋಡಿಯಾಗಿ ರಚಿತಾ ರಾಮ್ ಅವರು ನಟಿಸಿದ್ದಾರೆ. ಲ್ಯಾಂಡ್ ಲಾರ್ಡ್ ಅಂದರೆ ನಮಗೆ ನೆನಪಾಗೋದು ಯಾರು ಭೂಮಿಯನ್ನು ಮತ್ತು ಮನೆಯ ಜಾಗವನ್ನು ಹೊಂದಿರ್ತಾರೆ ಅವರೇ ಅದಕ್ಕೆ ಓನರ್ ಅಂತ. ಬಟ್ 1980ರ ಆಸುಪಾಸಿನಲ್ಲಿ ಲ್ಯಾಂಡ್ ಲಾರ್ಡ್ ಅಂದರೆ ಬೇರೆ ಜನರನ್ನ ಜೀತ ಪದ್ಧತಿ ಮಾಡಿಸ್ಕೊಂಡು ಆ ಕೆಲಸಕ್ಕೆ ಸರಿಯಾಗಿ ದುಡ್ಡು ಕೊಡದೆ ಅಷ್ಟು ಇಷ್ಟು ಕೊಟ್ಟು ಅಥವಾ ದವಸ ಧಾನ್ಯವನ್ನು ಕಟ್ಟು ಕೈ ತೊಳ್ಕೊಡ್ತಿದ್ರು. 1980ರ ಇಸವಿಯಲ್ಲಿ ಒಂದು ಊರಿಗೆ ಒಬ್ಬ ಪಾಳೆಗಾರ ಇರ್ತಾನೆ. ಅವನದೇ ಆದ ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ ಮತ್ತು ಅದನ್ನು ಎಲ್ಲರೂ ಫಾಲೋ ಮಾಡಬೇಕಾಗುತ್ತೆ. ಅದರ ಸುತ್ತ ಎಳೆದಿರುವಂಥ ಈ ಕಥೆನೇ ಲ್ಯಾಂಡ್ ಲಾರ್ಡ್. ಈ ಸಿನಿಮಾದಲ್ಲಿ ಏನೆಲ್ಲ ಪಾಯಿಂಟ್ಸ್ ಇಂಪ್ರೆಸ್ ಆಯಿತು ಮತ್ತು ಯಾವುದಾಗಿಲ್ಲ ಮತ್ತು ಯಾವ ವಿಷಯಗಳನ್ನು ಲ್ಯಾಂಡ್ ಲಾರ್ಡ್ ಸಿನಿಮಾ ಒಳಗೊಂಡಿದೆ ಅಂತ ತಿಳಿಸ್ತೀವಿ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳುತ್ತಾ, ದುನಿಯಾ ವಿಜಯ್ ಅವರ ಲಾಸ್ಟ್ 2 ಸಿನಿಮಾಗಳು ಸಲಗ ಮತ್ತು ಭೀಮಾ ಅವರನ್ನು ಸ್ಯಾಂಡಲ್ವುಡ್ನಲ್ಲಿ ಸ್ಟ್ರಾಂಗ್ ವ್ಯಕ್ತಿ ಅನ್ನೋದನ್ನು ಪ್ರೂವ್ ಮಾಡಿತ್ತು. ಈ 2 ಬ್ಲಾಕ್ ಬಾಸ್ಟರ್ ಸಿನಿಮಾಗಳ ನಂತರ ಅವರು ಆರಿಸಿಕೊಂಡ ಸಿನಿಮಾನೇ ಲ್ಯಾಂಡ್ ಲಾರ್ಡ್. ಇವರು ಆರಿಸಿಕೊಂಡಿರುವಂಥ ಈ ಸ್ಕ್ರಿಪ್ಟಿಂದ ಸ್ಟಾರ್ ನಟ ಕಾಣೆಯಾಗಿದ್ದವರು ಕಮ್ ಬ್ಯಾಕ್ ಮಾಡಿದ್ದು ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಇಂದ. ಆ ಪಾತ್ರದ ನಟನೆಯಿಂದ ಅಭಿನಯಿಸಿದ್ದಾರೆ ಈ ಲ್ಯಾಂಡ್ ಲಾರ್ಡ್ ಮೂವಿಯಲ್ಲಿ. ರಾಚಯ್ಯ ಪಾತ್ರದಿಂದ ದುನಿಯಾ ವಿಜಯ್ ಅವರು ಎಲ್ಲರ ಮನಸ್ಸನ್ನು ಮುಟ್ಟಿರ್ತಾರೆ. ಅವರ ಫ್ಲ್ಯಾಶ್ ಬ್ಯಾಕ್ಗಳು ಆ ಸಿನಿಮಾವನ್ನು ಹೈಲೈಟ್ ಮಾಡುತ್ತಾ ಹೋಗುತ್ತೆ. ಇನ್ನು ಈ ಸಿನಿಮಾ ಕತೆ ಬಗ್ಗೆ ಹೇಳೋದಕ್ಕೆ ಬಂದರೆ, ಒಂದು ಅಲ್ಲಿ ಒಬ್ಬ ಕೆಟ್ಟ ಪಾಳೆಗಾರ ಇರ್ತಾನೆ. ಅವನು ಎಲ್ಲರಿಗೂ ಕಷ್ಟ ಕೊಡ್ತಾ ಹೋಗ್ತಾ ಇರ್ತಾನೆ. ಅಲ್ಲಿ ಯಾರಿಗೂ ನ್ಯಾಯ ಅನ್ನೋದು ಸಿಗೋದಿಲ್ಲ. ಅದನ್ನೆಲ್ಲ ಸಹಿಸಿಕೊಂಡು ಜನರೆಲ್ಲ ಮೌನವಾಗಿ ಇರ್ತಾರೆ. ಹೀಗೆಲ್ಲ ಇರುವಾಗ ಒಬ್ಬ ಯಂಗ್ ಲೇಡಿ ಕಾನ್ಸ್ಟೇಬಲ್ ಸಿಸ್ಟಮ್ ಎಜುಕೇಷನ್ ಚೌಕಟ್ಟನ್ನು ಹಿಡಿದುಕೊಂಡು ಇದನ್ನೆಲ್ಲ ಹೇಗೆ ಎದುರಿಸ್ತಾಳೆ ಅನ್ನೋದರ ಜೊತೆಗೆ ರಾಚಯ್ಯ ಲ್ಯಾಂಡ್ ಲಾರ್ಡ್ ಪದ್ಧತಿಯಿಂದ ನೊಂದ ಜನರಿಗೆ ಹೇಗೆ ಬೆನ್ನೆಲುಬಾಗಿ ನಿಂತಾನೆ, ಇದಕ್ಕೆ ವಿರುದ್ಧವಾಗಿ ಲ್ಯಾಂಡ್ ಲಾರ್ಡ್ ಹೇಗೆ ರಿಯಾಕ್ಟ್ ಮಾಡ್ತಾನೆ, ಕೊನೆಗೆ ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನ ಪುಟಗಳು ಆ ಊರನ್ನು ತಲುಪುತ್ತಾ ಇಲ್ವಾ ಅನ್ನೋದೇ ಲ್ಯಾಂಡ್ ಲಾರ್ಡ್ ಸಿನಿಮಾದ ಫ್ಲಾಟ್. ಲ್ಯಾಂಡ್ ಲಾರ್ಡ್ ಮೂವಿಯ ಸಿನಿಮಾ ಮ್ಯೂಸಿಕ್ ತುಂಬ ಇಷ್ಟ ಆಗಿದ್ದು ಅದರಲ್ಲೂ ಪರ್ಸ್ನಲ್ ಆಗಿ ನನಗೆ ನಿಂಗವ್ವ ನಿನ್ಗೊಂದು ವಿಷಯ ಗೊತ್ತಾ, ಏನು ಮಾವ ಏಳು ಮಾವ, ಈ ಸಿನಿಮಾದ ಸಾಂಗ್ ತುಂಬ ಮುದ್ದಾಗಿ ಬಂದಿದ್ದು ಇದನ್ನು ಅಜನೀಶ್ ಲೋಕನಾಥ್ ಅವರು ತುಂಬ ಅಚ್ಚುಕಟ್ಟಾಗಿ ರಚಿಸಿದ್ದಾರೆ ಅಂತಲೇ ಹೇಳ್ಬೋದು. ಈ ಸಿನಿಮಾವನ್ನು ಕಾಟೇಜ ಸಿನಿಮಾದ ಬರವಣಿಗೆ ಮಾಡಿರುವ ಜಡೇಶ್ ಅವರು ಬರೆದಿದ್ದಾರೆ. ಇದನ್ನು ತುಂಬ ಅಚ್ಚುಕಟ್ಟಾಗಿ ಸಿನಿಮಾ ಕಥೆಯನ್ನು ಎಳೆದಿದ್ದಾರೆ. ಈ ಸಿನಿಮಾದಲ್ಲಿ ಆಳುವವನು ಮತ್ತು ಅದರಿಂದ ಸರ್ವೈ ಆಗ್ತಿರೋದನ್ನು 2 ಕಾನ್ಸೆಪ್ಟ್ ಇಟ್ಟಿರೋದ್ರಿಂದ ನಮ್ಮ ಪೀಳಿಗೆಯವರು ಹೇಗೆಲ್ಲ ಓಡಾಡ್ತಿದ್ರು ಅನ್ನೋದನ್ನು ನಾವು ತಿಳ್ಕೊಬೋದು. ಈ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಕೋಲಾರ ಭಾಗದ ಭಾಷೆಯನ್ನು ಉಪಯೋಗಿಸೋದ್ರಿಂದ ಇದು ತುಂಬ ವಿಭಿನ್ನ ಶೈಲಿಯಲ್ಲಿ ತೆಗೆದಿದ್ದಾರೆ. ಇದೆಲ್ಲ ಒಂದು ಕಡೆ ಆದರೆ ಈ ಸಿನಿಮಾದ ಪ್ರೊಡಕ್ಷನ್ ತುಂಬ ಅಚ್ಚುಕಟ್ಟಾಗಿ ನ್ಯಾಚುರಲ್ ಆಗಿ ಕಾಣಸಿಗುತ್ತದೆ. ಲ್ಯಾಂಡ್ ಲಾರ್ಡ್ ಸಿನಿಮಾ ಒಂದು ದೊಡ್ಡ ತಾರಾ ಬಳಗವನ್ನೇ ಹೊಂದಿದ್ದು ದುನಿಯಾ ವಿಜಯ್ ಮತ್ತು ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅಲ್ಲದೆ ದುನಿಯಾ ವಿಜಯ್ ಅವರ ಮಗಳು ರಿತನ್ಯಾ ವಿಜಯ್ ಅವರು ಕೂಡ ನಟಿಸಿದ್ದಾರೆ. ಇವರಲ್ಲದೆ ಶಿಶಿರ್ ಬೈಕದೆ, ರಾಜ್ ಬಿ ಶೆಟ್ಟಿ, ಉಮಾಶ್ರೀ, ಭಾವನಾ ರಾವ್, ಗೋಪಾಲಕೃಷ್ಣ ದೇಶಪಾಂಡೆ, ಅಚ್ಯುತ್ ರಾಮ್, ರಾಕೇಶ್ ಅಡಿಗ, ಅಭಿದಾಸ್ ಇನ್ನೂ ಹಲವಾರು ಕಲಾವಿದರು ನಟಿಸಿದ್ದಾರೆ. ರಾಜ್ ಬಿ ಶೆಟ್ಟಿ ಅವರು ಒಂದೊಂದು ಸಿನಿಮಾದಲ್ಲೂ ಒಂದೊಂದು ವಿಭಿನ್ನ ರೀತಿಯಲ್ಲಿ ಪಾತ್ರವನ್ನು ಮಾಡಿ ಅವರು ಒಬ್ಬ ಸ್ಟ್ರಾಂಗ್ ನಟ ಅನ್ನೋದನ್ನು ಪ್ರೂವ್ ಮಾಡ್ತಾ ಹೋಗ್ತಿದ್ದಾರೆ. ಟೋಟಲ್ ಆಗಿ ಹೇಳೋದಾದರೆ ಲ್ಯಾಂಡ್ ಲಾರ್ಡ್ ಮೂವಿ ಫ್ಯಾಮಿಲಿ ಜೊತೆ ನೋಡುವಂತಹ ಸೂಪರ್ ಮೂವಿ ಅಂತಲೇ ಹೇಳ್ಬೋದು. ಇನ್ನು ಯಾರೆಲ್ಲ ಈ ಸಿನಿಮಾವನ್ನು ನೋಡಿಲ್ಲ ಥಿಯೇಟರ್ನಲ್ಲಿ ಹೋಗಿ ನೋಡಿ ಅಂತ ಹೇಳುತ್ತಾ ನನ್ನ ಈ ರಿವ್ಯೂವನ್ನು ಮುಗಿಸ್ತಿದ್ದೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಗುರು ಸಿನಿಮಾ ಸಮಾಚಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳುತ್ತಾ ಥ್ಯಾಂಕ್ ಯು.